ಬಂದರಾಗಿದೆ. ಭಾಳ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ ಮಾಧ್ಯಮದ ಮೂಲಕ. ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಒಂದು ದಿವಸ ಅಸಭ್ಯ ರೀತಿಯಿಂದ, ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಅವರು ಆಂಧ್ರ ಕೆಲವು ಅವರು ಪರಾರಿಯಾಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ. ಯಾಕಂದರೆ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕೆ ನಾನು ಓದಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಎಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅರ್ಹರು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡ್ತಿದ್ದಾರೆ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿಯವರ ಬಂಧನ ಜೊತೆ ವಿಳಂಬ ಆಗ್ತಾಯಿದೆ ಅಂತೇಳಿ ದಲಿತ ಸಂಘಟನೆಗಳ ಆರೋಪ. ಇದು ಒಂದಕ್ಕೊಂದು ಟ್ಯಾಗ್ ಹಾಕೋದು. ಚೆನ್ನಾರೆಡ್ಡಿ ಅವ್ರದ್ದಾಗಿದೆ. ಯಾವಾಗ ಚೆನ್ನಾರೆಡ್ಡಿ ಅವ್ರದ್ದು ಏನೂ ಪಾತ್ರ ಇಲ್ಲ ಸರ್. ಇದು ಸಾಕ್ಷಿ ಸಮೇತಲ್ಲಿದೆ ಸರ್. ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ಸುದ್ದಿನ ಬಗ್ಗೆ ನೋಡಿ, ಯತ್ನಾಳ್ ಅವರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲ್ಗೆ ಮೇಲೆ ಇರ್ತಾ ಇರ್ಬೋದು. ಎಲ್ಲದಕ್ಕೂ ಒಂದು ಮಿತಿ ಇದೆ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರಿಗೂ ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಅದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳನ್ನ ಇಲ್ಲಿಗೆ ನಿಲ್ಲಿಸಬೇಕಿದು. ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ. ವೈಯಕ್ತಿಕವಾಗಿ ಇವತ್ತು ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ, ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದಲ್ಲೂ ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ. ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು. ಎಸ್